ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ರಂಜು ರಂಜು ಯೂಟ್ಯೂಬ್ ಚಾನಲ್. ಪ್ಲೀಸ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತೋದು ಮರಿಬೇಡಿ. ನೋಟಿಫಿಕೇಷನ್ ಬರುತ್ತೆ, ಮತ್ತು ಸಪೋರ್ಟ್ ಮಾಡೋಕ್ಕೆ ನೀವು ಬೇಕಲ್ವಾ. ಪ್ಲೀಸ್ ಪ್ಲೀಸ್ ಅಂತ ಹೇಳುತ್ತಾ ನೋಡಿ, ಸ್ಪೆಷಲ್ ವಿಡಿಯೋ ನಮ್ಮ ಮನೆಯವ್ರ ಬರ್ತಡೇ ಇತ್ತಲ್ವಾ, ಅದಕ್ಕೆ ನಾವು ನಮ್ಮ ಮನೆಯವ್ರ ಡ್ಯೂಟಿ ಮುಗಿಸ್ಕೊಂಡ್ಮೇಲೆ ಒಂದು 8 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆ ಹತ್ತಿರ ಇರೋ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಷ್ಟೇನು ಕ್ರೌಡ್ ಇರಲಿಲ್ಲ ನಿನ್ನೆ. ಹಾಗೆ ಹೋಗಿಬಿಟ್ಟು ಅಲ್ಲಿ ದೇವ್ರಿಗೆ ಪ್ರಿಯವಾಗಿದ್ದು ತುಳಸಿ ಅಲ್ವಾ, ಒಂದು ಸ್ವಲ್ಪ ತುಳಸಿ ಹಾರ ತಗೊಂಡು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತಗೊಂಡು ಹೊರಟ್ವಿ. ನೋಡಿ, ಅಷ್ಟೇನು ಕ್ರೌಡ್ ಇರಲಿಲ್ಲ ನಿನ್ನೆ, ಅಂದರೆ ಜನ ಬಂದು ಹೋಗಿದ್ರು ಅನಿಸುತ್ತೆ. ಸೊ ನಾವು ಲೇಟಾಗಿ ಹೋಗಿದ್ವಲ್ವಾ, 8 ಗಂಟೆಗೆ ಹೀಗೆ ಹೋಗಿದ್ವಿ. ಆದರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಜನ ಇಲ್ದಿದ್ದಕ್ಕೆ. ಪ್ರತಿ ಸರಿ ಹೋದಾಗೂ ತುಂಬ ಜನ, ತುಂಬ ಕ್ರೌಡ್ ಇರೋದಕ್ಕೋಸ್ಕರ ನಮಗೆ ಹೋಗಿ ಹತ್ತಿರದಿಂದ ಸ್ವಾಮಿ ದರ್ಶನ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಇವತ್ತು ಮಾತ್ರ ತುಂಬ ಕಣ್ತುಂಬ ನೋಡಿಕೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಆಶೀರ್ವಾದ ಪಡ್ಕೊಂಡು ಒಂದು 10 ನಿಮಿಷನೋ ಒಂದು 1/4 ಗಂಟೆ ಅಂತೂ ಕೂತಿದ್ದೀನಿ ನಾನು ದೇವಸ್ಥಾನದಲ್ಲಿ ಕೂತು ನೋಡಿಕೊಂಡು ದೇವ್ರನ್ನ ಚೆನ್ನಾಗಿ. ಅಲ್ಲಿ ಮಂಗಳಾರತಿ ಎಲ್ಲ ತೊಗೊಂಡು ಪ್ರದಕ್ಷಿಣೆ ಹಾಕಿ ನೆಕ್ಸ್ಟು ಪ್ರದಕ್ಷಿಣೆ ಹಾಕಿದ್ವಲ್ವ, ದೇವರು ಜಪ ಮಾಡಿಕೊಂಡು ಒಂದು 5 ನಿಮಿಷ ನಾನು ನನ್ನ ಮಗಳು ಬಂದಿರಲಿಲ್ಲ, ಯಾಕೆಂದರೆ ಅವಳಿಗೆ ಟೆಸ್ಟ್ ಇದೆ ನೆಕ್ಸ್ಟ್ ವೀಕು, ಅದಕ್ಕೋಸ್ಕರ ಅವಳಿಗೆ ಬಿಟ್ಟೋಗಿದ್ವಿ. ನೆಕ್ಸ್ಟ್ ಪ್ರಸಾದಕ್ಕೆ ಅಂತ ಹೋದ್ವಿ. ನಮಗೆ ಏನು ಮಾಡೋದು, ನಾವು ಲೇಟಾಗಿ ಹೋಗಿದ್ವಲ್ಲ, ಅದಕ್ಕೋಸ್ಕರ ಪ್ರಸಾದನೇ ಸಿಕ್ಕಿಲ್ಲ. ಸ್ವಲ್ಪ ಅದನ್ನೇ ತಗೊಂಡು ತಿನ್ಕೊಂಡು ಪಾಪಗೊಂದು ಸ್ವಲ್ಪ ತಿನ್ನಿಸಿ ನಾವು ತಿನ್ಕೊಂಡು ಲೇಟಾಗಿ ಹೋಗಿರೋದಕ್ಕೆ ಅಷ್ಟಾರು ಸಿಕ್ತಲ್ಲ ಸ್ವಾಮಿ ಪ್ರಸಾದ ಅಂದ್ಕೊಂಡು ಖುಷಿ ಮಾಡಿಕೊಂಡು ಭಕ್ತಿಯಿಂದ ಪ್ರಸಾದ ತಿನ್ಕೊಂಡು ಆಮೇಲೆ ಹೊರಟ ಮೇಲೆ ನನ್ನ ಮಗನಿಗೆ ಏನಾದ್ರು ಕೊಡಿಸ್ಬೇಕು ಅಂತ ಅಂದ್ಕೊಂಡು ಅಲ್ಲೇ ಅಕ್ಕಪಕ್ಕ ಏನೋ ಅಂಗಡಿಗಳಿರುತ್ತಲ್ಲ, ನೋಡೋಣ ಅಂತ ಹೇಳ್ಬಿಟ್ಟು ಕೇಳಿದ್ವಿ. ಸೊ ಅಲ್ಲಿ ಅವನು ಆಟಾಡೋಂಥದ್ದು ಏನೂ ಇರಲಿಲ್ಲ. ಸೊ ಹಾಗೆ ನೋಡೋಣ ಅಂತ ನೋಡಿದ್ವಿ, ಬಟ್ ಅದು ಏನು ಇಷ್ಟ ಆಗಲಿಲ್ಲ ನನಗೆ, ಏನೂ ತಗೊಂಡಿಲ್ಲ. ಆಮೇಲೆ ಮನೆಗೆ ಹೋಗೋ ಟೈಮ್ ಬಂತಲ್ವ, ಹಾಗೆ ಒಂದು ಸ್ವಲ್ಪ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಸೆಂಟರಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಮನೆಗೆ ಪಾರ್ಸಲ್ಲು. ನಮ್ಮ ಮನೆಯವ್ರಿಗೆ ಏನು ಇಷ್ಟ ಆಗಲಿಲ್ಲ ನಿನ್ನೆ, ಕೇಕ್ ಕಟ್ಟಿಂಗು ಅದೆಲ್ಲ ಮಾಡಲ್ಲ ಅವರು, ಅದಕ್ಕೋಸ್ಕರ ಅವರು ಹೊರಗೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದರು. ಬೇಡ, ಅಮ್ಮನು ನನ್ನ ಮಗಳು ಟ್ಯೂಷನಿಗೆ ಹೋಗಿದ್ಲಲ್ವ, ಅದಕ್ಕೆ ಪಾರ್ಸಲ್ ತಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲಿ ಎಲ್ಲಿ ಗೊತ್ತಾ, ಅಲ್ಲಿ ಮಲೆನಾಡು ಅಂತ ಹೇಳಿಬಿಟ್ಟು ಅಲ್ಲಿ ಎಲ್ಲ ಮನೆ ಅಡುಗೆನೇ ತೊಗೊಬಂದು ಸೇಲ್ ಮಾಡ್ತಾರೆ. ಎಲ್ಲಿ ಅಂದರೆ ಉಷಾ ನರ್ಸಿಂಗ್ ಹೋಮ್ ಕಡೆ ಹೋಗ್ತೀವಲ್ವ, ಅಲ್ಲಿ ಅವರು ಚಿಕ್ಕದಾಗಿ ಒಂದು ಇಟ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ರೊಟ್ಟಿ, ಎಣ್ಗಾಯಿ ಪಲ್ಯ ಎಲ್ಲ ಮಾಡ್ತಾರೆ, ಸೂಪರಾಗಿರುತ್ತೆ. ಹೋಗಿ ವಿಸಿಟ್ ಕೊಡಿ.